ವೆಲ್ಕಮ್ ಟು ರೇಖಾ ಪ್ರಕಾಶ್ ಮನೆ ಊಟ. ಇವತ್ತು ನಾನು ನಿಮ್ಮೆಲ್ರಿಗೂ ತುಂಬ ಸ್ಪೆಷಲ್ಲಾಗಿರೋ ಅಂಥ ಒಂದು ರೆಸಿಪಿ ತೋರಿಸ್ತೀನಿ. ಸ್ಪೆಷಲ್ ಆ್ಯಂಡ್ ಸಿಂಪಲ್ ರೆಸಿಪಿ ಅಂತ ಹೇಳ್ಬೋದು. ಇದು ಯಾಕೆ ಸ್ಪೆಷಲ್ ಅಂತ ಏನು ಮೊದಲು ಹೇಳ್ಬಿಡ್ತೀನಿ ನಿಮಗೆ. ಇದು ನಮ್ಮಮ್ಮಂದು ಓನ್ ರೆಸಿಪಿ. ನಮ್ಮಮ್ಮ ಈ ರೆಸಿಪಿನ ತುಂಬ ಚೆನ್ನಾಗಿ ಮಾಡ್ತಾರೆ. ನಿಮ್ಗೆ ಆಲ್ರೆಡಿ ಇದನ್ನು ನೋಡ್ತಿದ್ರೆ ಗೊತ್ತಾಗ್ತಿರ್ಬೋದು ನಾನು ಏನು ಹೇಳ್ತಿದ್ದೀನಿ ಅಂತ. ಬೇಳೆ ರಸಮ್ ಮಾಡೋದನ್ನ ಹೇಳ್ಕೊಡ್ತೀನಿ ಇವತ್ತು, ಅದು ಕುಕ್ಕರ್ ಯೂಸ್ ಮಾಡಿಕೊಂಡು. ಅಯ್ಯೋ, ರಸಮ್ನು ಕುಕ್ಕರಲ್ಲಿ ಮಾಡಬೇಕಾ ಅಂತ ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ಒಂದು ಸಲ ನೀವು ಮಾಡಿ ಟೇಸ್ಟ್ ಮಾಡಿದ್ರೆ ಇದ್ದೇ ರಸಮ್ಗೆ ಅಡಿಕ್ಟ್ ಆಗ್ತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ ಈ ರಸಮ್ಮು. ಹಾಗಿದ್ರೆ ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಈ ಬೌಲಲ್ಲಿ ಅರ್ಧ ಬೌಲಷ್ಟು ಬೇಳೆ ತೊಗೊಂಡಿದ್ದೀನಿ, 2.5 ಬೌಲಷ್ಟು ನೀರು ತೊಗೊಂಡಿದ್ದೀನಿ. ನೆನಪಿರಲಿ, ಬೇಳೆನ ವಾಶ್ ಮಾಡಿ ತೊಗೋಬೇಕು ನೀರಲ್ಲಿ. 2.5 ಬೌಲಷ್ಟು ನೀರು ಮತ್ತು ಬೇಳೆ ಹಾಕ್ಕೊಂಡ್ಮೇಲೆ ನಾನು ಅದಕ್ಕೆ ಕೆಲವು ಐಟಮ್ಸ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ. ಏನು ಅಂತ ನಿಧಾನಕ್ಕೆ ನೋಡ್ಕೊಳ್ಳಿ. ಆ್ಯಂಡ್ ನಾವು ಎಲ್ಲ ಐಟಮ್ಸ್ನ ಆ್ಯಡ್ ಮಾಡಾದಮೇಲೆ ಸ್ಟವ್ ಹಚ್ಚಿ ಕುಕ್ಕರ್ನ ವಿಜಿಲಿಗೆ ಬಿಡಬೇಕಾಗುತ್ತೆ. ಅದಕ್ಕೆ ಮುಂಚೆ ನಾನು ಏನೂ ಸ್ಟವ್ನ ಹಚ್ಚಿರಲ್ಲ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಬೇಳೆ ಮತ್ತು ನೀರು ಹಾಕ್ಕೊಂಡ್ಮೇಲೆ ನಾನು ಖಾರಕ್ಕೆ ಬೇಕಾದಷ್ಟು ಒಣಮೆಣ್ಸಿನ್ಕಾಯಿನ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು 2 ಸ್ಪೂನ್ ಜೀರಿಗೆ, 1.5 ಸ್ಪೂನು ಮೆಣಸು ಹಾಕೋತಾ ಇದ್ದೀನಿ. ಖಾರಕ್ಕೆ ನಿಮಗೆ ಜಾಸ್ತಿ ಬೇಕಂದರೆ ಮೆಣಸಿನ್ಕಾಯಿ ಇನ್ನೂ ಜಾಸ್ತಿ ಹಾಕ್ಕೋಬೋದು, ಮತ್ತು ಮೆಣಸನ್ನು ಜಾಸ್ತಿ ಹಾಕ್ಕೋಬೋದು. ನಾನು ಸ್ವಲ್ಪ ಖಾರ ಕಮ್ಮಿ ತಿನ್ನೋದ್ರಿಂದ ಸ್ವಲ್ಪ ಖಾರ ಹಾಕ್ಕೊಂಡಿದ್ದೀನಿ ಅಷ್ಟೇ, ಮೆಣಸಿನ್ಕಾಯಿ ಮತ್ತು ಮೆಣಸನ್ನ. ಜೊತೆಗೆ 2 ದೊಡ್ಡ ಸೈಜಿನ ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಬೆಳ್ಳುಳ್ಳಿ ಒಂದು ಅರ್ಧ ಗಡ್ಡೆ ಆದರೆ ಸಾಕು, ಅದನ್ನು ಜೊತೆಗೆ ಆ್ಯಡ್ ಮಾಡ್ತಾಯಿದ್ದೀನಿ. ನೆನಪಿರಲಿ, ನಾನು ಇದುವರೆಗೂ ಸ್ಟವ್ ಹಚ್ಚೇ ಇಲ್ಲ, ಸುಮ್ಮನೆ ಕುಕ್ಕರಿಗೆ ಎಲ್ಲ ಐಟಮ್ಸ್ನ ಆ್ಯಡ್ ಮಾಡ್ತಾ ಹೋಗ್ತಾಯಿದ್ದೀನಿ. ಆ್ಯಂಡ್ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ. ಇವಾಗ ಸ್ಟವ್ ಹಚ್ಕೋಬೇಕು. ಇವಾಗ ಸ್ಟವ್ ಹಚ್ಕೊಂಡು ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 2 ವಿಜಿಲ್ ಬರೆಸ್ತೀನಿ. ವಿಜಿಲ್ ತಣ್ಣಗಾದ್ಮೇಲೆ ಕುಕ್ಕರ್ ಮುಚ್ಚಳನ ತೆಗಿಬೇಕು. ಕುಕ್ಕರ್ ಮುಚ್ಚಳ ತೆಗೆದು ತೋರಿಸ್ತಾ ಇದ್ದೀನಿ ನಾನಿಲ್ಲಿ. ಈ ಥರ ಬೆಂದಿರುತ್ತೆ. ಇವಾಗ ಈ ಥರ ಬೆಂದಿರುವಂಥ ಬೇಳೆ, ಟೊಮ್ಯಾಟೊ ಮತ್ತು ಮೆಣಸು, ಜೀರಿಗೆ ಇದೆಲ್ಲ ಏನು ಬೇಯಿಸೋಕೆ ಹಾಕ್ಕೊಂಡಿದ್ದೀವಿ, ಇದನ್ನು ಸ್ಟ್ರೇನ್ ಮಾಡಿ ಒಂದು ಕಡೆ ಆರಕ್ಕೆ ಬಿಡಬೇಕು. ಇಲ್ಲಿ ನೋಡ್ತಾ ಇದ್ದೀರಾ, ನಾನು ಇಲ್ಲಿ ಬೇರೆ ಏನೂ ನಾವು ಆ್ಯಕ್ಚುಲ್ ಪ್ರೊಸೀಜರ್ ಇವಾಗ ಸ್ಟಾರ್ಟ್ ಆಗೋದು. ಇದನ್ನು ಜಸ್ಟ್ ಬೇಯಿಸ್ಕೊಂಡಾದ್ಮೇಲೆ ಸ್ಟ್ರೇನ್ ಮಾಡ್ಕೋಬೇಕು. ನೋಡಿ, ನಾನಿಲ್ಲಿ ಸೋರು ಹಾಕೋದ್ರಲ್ಲಿ ಸೋರು ಹಾಕ್ಕೊಂಡಿದ್ದೀನಿ. ಮತ್ತು ಆ ನೀರನ್ನ ಚೆಲ್ಲಬಾರ್ದು, ಎತ್ತಿಟ್ಕೋಬೇಕು. ಬೇಳೆ ನೀರೇನಿರುತ್ತೆ ಅದನ್ನು ಚೆಲ್ಲಬಾರ್ದು, ಮತ್ತು ರಸಮ್ಮಗೆ ಬಳಸೋಕ್ಕೆ ಯೂಸ್ ಆಗುತ್ತೆ. ಸೊ ಒಂದು ಕಡೆ ಸೈಡಿಗೆ ತೆಗೆದಿಟ್ಕೊಂಡಿದ್ದೀನಿ. ಆ್ಯಂಡ್ ತಣ್ಣಗಾದ್ಮೇಲೆ ರುಬ್ಕೋಬೇಕು. ಬೇಳೆ ಮತ್ತು ಟೊಮೆಟೊ ಎಲ್ಲ ಒಂದು 10 ನಿಮಿಷ ತಣ್ಣಗೆ ಮಾಡಬೇಕು. ಆ ತಣ್ಣಗಾದ್ಮೇಲೆ ನೋಡ್ತಿದ್ದೀರಾ, ಈ ಥರ ರುಬ್ಕೋಬೇಕು. ಇದು ಆ್ಯಕ್ಚುಲಿ ನುಣ್ಣಗಾಗುತ್ತೆ, ಯಾಕಂದರೆ ಬೇಳೆ ಎಲ್ಲ ಬೆಂದಿರುತ್ತಲ್ವ, ಸೊ ಚೆನ್ನಾಗಿ ನುಣ್ಣಗಾಗುತ್ತೆ. ಆ ನುಣ್ಣಗಾಗಿರೋ ಅಂಥ ಮಿಕ್ಸ್ಚರ್ ಏನಿದೆಯಲ್ಲ ಅದನ್ನು ನಾನು ಬೇಳೆ ರಸ ಏನಿತ್ತಲ್ಲ ಅದಕ್ಕೆ ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ನೀಟಾಗೆ ಸೌಟಲ್ಲಿ ತಿರುಗಿಸ್ಕೊತೀನಿ ನಾನು. ಅದರಲ್ಲಿ ಸ್ವಲ್ಪ ನೀರು ಈ ಸ್ಟೇಜಲ್ಲಿ ನೀವು ನೀರನ್ನು ಹಾಕ್ಕೊಂಡು ರಸಮ್ ಹೇಗೆ ಬೇಕೋ ಹಾಗೆ ಇಲ್ಲೇ ನೀರನ್ನ ಆ್ಯಡ್ ಮಾಡ್ಕೋಬೇಕು. ಆಮೇಲೆಲ್ಲ ನೀರೇನು ಆ್ಯಡ್ ಮಾಡದೇ ಇದ್ರೂ ನಡೆಯುತ್ತೆ. ಈ ಮಿಕ್ಸ್ಚರ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ರಸಮ್ ಆ್ಯಕ್ಚುಲಿ ಸ್ವಲ್ಪ ಗಟ್ಟಿ ಇರಬೇಕು, ತುಂಬ ತೆಳುಗೂ ಇರಬಾರ್ದು, ಸ್ವಲ್ಪ ಗಟ್ಟಿ ಇರೋ ಥರನೇ ಕಲಿಸ್ಕೊಳ್ಳಿ. ನೋಡಿ, ನಾನು ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಈ ಕನ್ಸಿಸ್ಟೆನ್ಸಿಗೆ ಇಟ್ಕೊಂಡಿದ್ದೀನಿ ರಸಮ್ನ. ಸ್ವಲ್ಪ ತಿಕ್ಕಾಗೇ ಇರಲಿ. ನಾನು ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ತೆಳು ಮಾಡ್ಕೋಬೇಡಿ ಈ ರಸಮ್ನ. ಸೊ ಈ ಥರ ಮಾಡಿಕೊಂಡು ಒಂದು ಸೈಡಿಗೆ ತೆಗೆದಿಟ್ಕೊಬೇಕು. ಇದನ್ನು ತೆಗೆದಿಟ್ಕೊಂಡ್ಮೇಲೆ ಒಗ್ಗರಣೆ ಮಾಡ್ಕೋಬೇಕು ನಾವು. ಆ್ಯಕ್ಚುಲಿ ಇಷ್ಟೇ. ಇದಾದಮೇಲೆ ಒಗ್ಗರಣೆ ಮಾಡಿಕೊಂಡು ಸ್ವಲ್ಪ ನೀಟಾಗಿ ಕುದಿಸಿದ್ರೆ ರಸಮ್ ಸಕ್ಕತ್ತಾಗಿ ರೆಡಿ ಆಗುತ್ತೆ. ಇವಾಗ ಒಗ್ಗರಣೆಗೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಹುಣಸೆ ಹಣ್ಣನ್ನು ನಾನು ಸ್ವಲ್ಪ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಮತ್ತು ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಸಿಪ್ಪೆ ಸುಲಿದೆ ತೊಗೋಬೇಕು, ಮತ್ತು ಉಪ್ಪು, ಒಗ್ಗರಣೆಗೆ ಇಂಗು, ಸಾಸಿವೆ, ಜೀರಿಗೆ, ಕರಿಬೇವಿನ ಎಲೆ, ಮತ್ತು ಸ್ವಲ್ಪ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಬೇಕಾಗುತ್ತೆ. ಹುಣಸೆಹಣ್ಣು ಸ್ವಲ್ಪ ನೀರಲ್ಲಿ ಹಾಕಿ ತೊಗೊಳ್ಳಿ. ಜಾಸ್ತಿ ನೀರಲ್ಲಿ ಹಾಕಿ ತೊಗೊಂಡ್ರೆ ಅದು ಮತ್ತೆ ತೆಳು ಆಗೋ ಚಾನ್ಸಸ್ ಇರುತ್ತೆ ರಸಮ್ಮು. ನಾನು ಆಲ್ರೆಡಿ ಹೇಳಿರೋ ಥರ ಈ ರಸಮ್ ಸ್ವಲ್ಪ ಗಟ್ಟಿ ಇದ್ರೇ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆ ನಾನು ಹೇಳ್ತಿರೋದು, ಸ್ವಲ್ಪ ನೀರು ಹಾಕ್ಕೊಂಡು ಹುಣಸೆ ಹಣ್ಣನ್ನು ನೆನೆ ಹಾಕ್ಕೊಳ್ಳಿ. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೂ ಅಷ್ಟೇ ಸ್ವಲ್ಪ ಎಣ್ಣೆ ಆದರೆ ಸಾಕಾಗುತ್ತೆ. ಅದಕ್ಕಿವಾಗ ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ ನಾನು. ನೋಡ್ತಾ ಇದ್ದೀರಾ, ಸಾಸಿವೆ ಸ್ವಲ್ಪ
ಸಿಡಿತಾ ಇದೆ. ಸಾಸಿವೆ ಜೊತೆಗೆ ಒಂದು ಸ್ವಲ್ಪ ಜೀರಿಗೆನೂ ಹಾಕ್ಕೋಬೇಕು. ಒಗ್ಗರಣೆ ಹಾಕಿದ್ರೆ ಮುಗೀತು. ಇಲ್ಲ, ಆ್ಯಕ್ಚುಲಿ ಜಾಸ್ತಿ ಏನು ಪ್ರೋಸೆಸ್ ಇಲ್ಲ. ಪ್ರೋಸೆಸ್ ಇರೋದೆಲ್ಲ ಸ್ವಲ್ಪ ಕುಕ್ಕರ್ ವಿಜಿಲ್ ಬರೋವರೆಗೂ ಅಥವಾ ಬೇಳೆ ಬೇಯೋವರೆಗೂ ಅಷ್ಟೇ. ಈಗ ನೋಡ್ತಾ ಇದ್ದೀರಾ ಒಗ್ಗರಣೆ ಪ್ರೋಸೆಸ್ನ ನೀವಿಲ್ಲಿ. ಜೀರಿಗೆ ಹಾಕ್ಕೊಂಡಾದ್ಮೇಲೆ ನಾನು ಒಂದು 4 ಒಣಮೆಣ್ಸಿನ್ಕಾಯಿ ಹಾಗೆ ಹಾಕ್ಕೋತಾ ಇದ್ದೀನಿ. ಇದೇನು ಖಾರ ಬರಲ್ಲ, ಜಸ್ಟು ಅದೊಂಥರ ಚೆನ್ನಾಗಾಗುತ್ತೆ, ಅದಕ್ಕೋಸ್ಕರ ಹಾಕ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಕರಿಬೇವಿನ ಎಲೆ ಫ್ರೆಶ್ ಆಗಿರೋದು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಇಟ್ ಇಸ್ ಓಕೆ, ನಿಮ್ಮ ಮನೇಲಿ ಆಲ್ರೆಡಿ ಇದ್ದರೂ ಹಾಗೇ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಅದಿಷ್ಟನ್ನು ಹಾಕ್ಕೊಂಡಾದ್ಮೇಲೆ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿರೋಂಥ ಬೆಳ್ಳುಳ್ಳಿನ ನೀಟಾಗಿ ಜಜ್ಕೊಂಡಿದ್ದೀನಿ ನಾನು. ಆ ಬೆಳ್ಳುಳ್ಳಿನ ಇವಾಗ ನಾನು ಒಗ್ಗರಣೆಗೆ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡೆ. ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ಆ ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕಾಗುತ್ತೆ. ಇವಾಗ ನಾವೇನು ಮಿಕ್ಸ್ಚರ್ ರೆಡಿ ಮಾಡ್ಕೊಂಡಿದ್ವಲ್ಲ, ಈಗ ಮಸಾಲ ನೀರು ಎಲ್ಲ ಆ್ಯಡ್ ಮಾಡ್ಕೊಂಡಿದ್ವಲ್ಲ, ಬೇಳೆ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಬೇಳೆ ಮಸಾಲೆ ಅನ್ನೋದಕ್ಕಿಂತ ಬೇಳೆ ರುಬ್ಬಿಟ್ಟಿರುವಂಥ ಮಿಶ್ರಣ ಅಂತ ಹೇಳ್ಬೋದು. ಅದನ್ನು ನಾವಿವಾಗ ನೀಟಾಗಿ ಒಗ್ಗರಣೆಗೆ ಹಾಕೋತಾ ಇದ್ದೀವಿ. ಇಲ್ಲಿ ಒಗ್ಗರಣೆಗೆ ಸೇರಿಸಾದ್ಮೇಲೆ ನಾವಿವಾಗ ಹುಣಸೆಹಣ್ಣು ರಸ ಏನು ಮಾಡ್ಕೊಂಡಿದ್ದೀವಲ್ಲ ಅದನ್ನು ಸೇರಿಸ್ಬೇಕಾಗುತ್ತೆ. ಹುಣಸೆಹಣ್ಣು ರಸ ಮತ್ತು ನಾವು ಇಲ್ಲಿವರೆಗೂ ಉಪ್ಪೇ ಆ್ಯಡ್ ಮಾಡಿರಲ್ಲ, ಈ ಸ್ಟೇಜಲ್ಲಿ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಹುಣಸೆಹಣ್ಣಿನ ರಸನ ಸ್ವಲ್ಪ ಸ್ಟ್ರೇನ್ ಮಾಡ್ಕೊಂಡು ತೊಗೊಳ್ಳಿ. ಟೀ ಸೋಸೋದು ಯಾವುದೆಲ್ಲರೂ ಇದ್ದರೆ ಅದನ್ನು ಸ್ವಲ್ಪ ಸೋಸ್ಬಿಟ್ಟು ತೊಗೊಳ್ಳಿ, ಯಾಕಂದರೆ ಅದರಲ್ಲಿ ಏನಾದ್ರು ಗಲೀಜಿದ್ದರೆ ಇದಾಗುತ್ತೆ ಅಂತ ಅಷ್ಟೇ. ಹುಣಸೆಹಣ್ಣು ಆದಮೇಲೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಕುದಿಸ್ಬೇಕು. ನೀವು ಮೀಡಿಯಮ್ ಫ್ಲೇಮಲ್ಲಾದ್ರು ಕುದಿಸಿ, ಹೈ ಫ್ಲೇಮಲ್ಲಾದ್ರು ಕುದಿಸಿ. ಹೈ ಫ್ಲೇಮಲ್ಲಿ ಕುದಿಸಿದ್ರೆ ಅಲ್ಲೇ ನಿಂತ್ಕೊಂಡು ಕುದಿಸಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ಒಂದು 5 ನಿಮಿಷ, ಬೇಕಾದರೆ ನೀವು ಬೇರೆ ಏನಾದರೂ ಕೆಲಸ ಮಾಡ್ಕೊಳ್ಳೋವರೆಗೂ ಅದನ್ನು ಆರಾಮಾಗಿ ಕುದಿಯೋಕ್ಕೆ ಬಿಟ್ಬಿಡಿ. ಎಷ್ಟು ಟೇಸ್ಟಿಯಾಗಿ ರೆಡಿಯಾಗಿರುತ್ತೆ ಗೊತ್ತಾ, ತುಂಬ ಚೆನ್ನಾಗಿರುತ್ತೆ. ಇಷ್ಟೇ ಸಿಂಪಲ್ಲು ಬೇಳೆ ರಸಮು, ಅಷ್ಟೇ ಖುಷಿ ಕೊಡುತ್ತೆ ಬಿಸಿ ಅನ್ನೋದ ಜೊತೆ ತಿಂದಾಗ. ಅಥವಾ ಅದ್ರ ಜೊತೆಗೆ ನಮಗೆ ಏನಾದರೂ ಸೈಡ್ಸ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ, ಮಿಕ್ಸ್ಚರು ಅಥವಾ ಖಾರ ಬೂಂದಿನೋ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗಿಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.